ಸ್ನೇಹಿತರೆ ನಮಸ್ಕಾರ. ಕೋಲಾರ ಗ್ರೀನ್ಸ್ ಸೊಪ್ಪಿನ ತೋಟದಲ್ಲಿ ಇವತ್ತು ಕೊತ್ತಂಬರಿನಲ್ಲಿ ಕಳೆ ಕೀಳ್ತಾ ಇರ್ತಕ್ಕಂಥ ಒಂದು ವಿಧಾನ, ಒಂದು ಉತ್ತಮ ಆಹಾರಕ್ಕಾಗಿ ಕೋಲಾರ ಗ್ರೀನ್ಸ್ ಸೊಪ್ಪಿನ ತೋಟ ವಿಸಿಟ್ ಮಾಡಿ. ಯಾಕಂತಂದರೆ ಇವತ್ತು ಮಾರ್ಕೆಟಲ್ಲಿ ಸಿಗ್ತಾ ಇರ್ತಕ್ಕಂಥ ಬಹುತೇಕ ಸೊಪ್ಪುಗಳು ಕೆಮಿಕಲ್ನಿಂದ ಸಿಂಪಡಿಸಿ ಮತ್ತು ಭೂಮಿಗೆ DAP ಮತ್ತು ಯೂರಿಯಾ ಅಂತ ಕೊಟ್ಟಿರ್ತಕ್ಕಂಥ ಕೆಲವೊಂದು ಗೊಬ್ಬರಗಳಿಂದ ಮಾಡಿರ್ತಾರೆ. ಸೊ ದಯವಿಟ್ಟು ಒಂದು ಉತ್ತಮ ಆರೋಗ್ಯಕ್ಕಾಗಿ ನಾವು ಕೊಟ್ಟಿಗೆ ಗೊಬ್ಬರ ಮತ್ತು ಜೀವಾಮೃತ ಮತ್ತು ಏನಿವತ್ತು ಎಲೆಗಳನ್ನೆಲ್ಲ ಕೊಳಿಸಿ ಅದರಲ್ಲಿ ಹಸುಗಂಜಲು ಹಾಕಿ ಕೊಳಿಸಿ ಅದನ್ನೇ ಸ್ಪ್ರೇ ಮಾಡಿ ನ್ಯಾನೋ ಟೆಕ್ನಾಲಜಿನಲ್ಲಿ ಬೆಳೀತಾ ಇರ್ತಕ್ಕಂಥ ಸೊಪ್ಪುಗಳು ನೋಡ್ಬೋದು ನೀವು. ಕೊತ್ತಂಬರಿ ಸಣ್ಣ ಸಣ್ಣದಾಗಿ ಮೂರು ಎಲೆ ಇಕ್ತಾ ಇದೆ. ಕೊತ್ತಂಬರಿನಲ್ಲಿ ಕಳೆ ಕೀಳ್ತಾ ಇದ್ದಾರೆ. ಆಮೇಲೆ ನೋಡಿ, ಇದು ಸಬ್ಬಕ್ಕಿ. ಏನಿವತ್ತು ಬಸ್ಸಾರಿಗೆ ಮತ್ತು ವಡೆ ಈ ಥರದಕ್ಕೆಲ್ಲ ಉಪಯೋಗಿಸತಕ್ಕಂಥ ಸಬ್ಬಕ್ಕಿ ಎಷ್ಟು ನೀಟಾಗಿದೆ ಅಂತೇಳಿ ನೋಡ್ಬೋದು ನೀವು. ತುಂಬ ಆರೋಗ್ಯವಾಗಿ ಬರ್ತಾಯಿದೆ. ಇದರಲ್ಲೂ ಕಳೆ ಕೀಳಬೇಕು. ಇದಾದ ನಂತರ ಮೆಂತ್ಯ ನೋಡಿ, ಮೆಂತ್ಯ ಇವತ್ತು ಶುಗರು BP ಏನು ಮನುಷ್ಯನಿಗೆ ಬರುತ್ತೋ, ಸೊ ಅದಕ್ಕೆ ಪರ್ಯಾಯವಾಗಿ ಮೆಂತ್ಯವನ್ನು ತಿಂದರೆ ತುಂಬ ಒಳ್ಳೆಯದು. ಪ್ರಕೃತಿನಲ್ಲಿ ಏನು ಸಾವಯವ ಪದ್ಧತಿನಲ್ಲಿ ಇವತ್ತು ಬೆಳೀತಾ ಇರ್ತಕ್ಕಂಥ ಕೋಲಾರ ಗ್ರೀನ್ಸ್ ತೋಟದಲ್ಲಿರ್ತಕ್ಕಂಥ ಈ ಒಂದು ಸೊಪ್ಪುಗಳು ನೋಡಿ. ಇದು ಪಾಲಕ್ಕಿನೂ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಅದ್ಭುತವಾಗಿದೆ ಪಾಲಕ್ಕಿನೂ ನೋಡಿ. ಇನ್ನೇನು ಒಂದು ವಾರದಲ್ಲಿ ಕೊಯ್ಲಿಗೆ ಬರುತ್ತೆ. ಯಾರಿಗಾದ್ರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ನೀವು ನಮ್ಮ ತೋಟಕ್ಕೆ ಬಂದು ಒಂದು ಸಲ ನೋಡಿ. ನಾವು ಸಾವಯವ ಪದ್ಧತಿನಲ್ಲಿ ಬೆಳೀತಾ ಇದ್ದರೆ, ಅಕ್ಕಪಕ್ಕದಲ್ಲಿ ವಿಚಾರಿಸಿ ಬೆಳೀತಾ ಇದ್ದರೆ ಮಾತ್ರ ತೊಗೊಳ್ಳಿ. ಸುಮ್ಮನೆ ಬೂಟಾಟಿಕೆ ನಾವು ಇದು ಮಾಡ್ತಾಯಿಲ್ಲ. ಪ್ರತಿಯೊಂದು ವೀಡಿಯೋನೂ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಯಾವ ರೀತಿ ನಾವು ಬೆಳೀತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಬರ್ತಾ ಇದೆ, ನೋಡ್ಬೋದು ನೀವು. ಬನ್ನಿ, ದಂಟಿನ ಸೊಪ್ಪು ನೋಡಿ, ಇದು ತುಂಬ ಚೆನ್ನಾಗಿದೆ. ಬಂದು ತಗೊಳ್ಳಿ, ಆರೋಗ್ಯವಾಗಿರಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಕೆಲವೊಂದು ಸೊಪ್ಪುಗಳು ಬಂದಿದೆ, ಬಂದು ತೊಗೋಬೋದು. ಮಾರ್ಕೆಟಲ್ಲಿ ನಿಮಗೆ ಯಾವ ಸೊಪ್ಪು ಬೇಕಾದ್ರೂ ಸಿಗುತ್ತೆ. ಆದರೆ ಸಾವಯವ ಪದ್ಧತಿನಲ್ಲಿ ಏನಿವತ್ತು ಮನುಷ್ಯನಿಗೆ ಅನಾರೋಗ್ಯ, ಪ್ರತಿಯೊಂದರಿಂದನೂ ಅನಾರೋಗ್ಯ ಬರ್ತಾಯಿದೆ. ಸೊ ಆರೋಗ್ಯವಾಗಿರಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಾವಯವ ಪದ್ಧತಿಯಲ್ಲಿ ಹಳೆ ಕಾಲದಲ್ಲಿ ಏನು ಬೆಳೀತಾ ಇದ್ವೋ ನಾವು, ನಮ್ಮ ತಾತ ಮುತ್ತಾತನವ್ರು ಏನು ಬೆಳೀತಾಯಿದ್ರು, ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪದ್ಧತಿಯನ್ನು ಮಾಡ್ತಾಯಿದ್ದೀವಿ. ಸೊ ದಯವಿಟ್ಟು ಬಂದು